I begin to I begin to ಅದೇ ಹೊರಟು ಅಪ್ಪಂತಾರ ಸ್ವಲ್ಪ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಇವತ್ತು ಟ್ಯೂಸ್ಡೇ ಅಲ್ವಾ, ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಹಾಗೆಯೇ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ಬಂದು ಮಾರ್ನಿಂಗ್ ಅಡುಗೆಗೆ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಯಾವುದೇ ಥರ ನಾಷ್ಟ ಗಿಷ್ಟೇನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇವತ್ತು. ಒಂದೇ ಸಲ ಅಡುಗೆ ಮಾಡ್ಕೊಬಿಡೋಣ ಅಂತ ಅಡುಗೆ ಮಾಡ್ಕೊಳ್ತಾಯಿದ್ದೀನಿ. ಏನಪ್ಪ ಸ್ಪೆಷಲ್ ಅಡುಗೆ ಅಂದರೆ ಸ್ಪೆಷಲ್ ಅಂತ ಏನೂ ಇಲ್ಲ. ನೈಟೇ ಕಡಲೆಕಾಳು ಮತ್ತು ಬಟಾಣಿ ನೆನೆಸಿಟ್ಟಿದೆ. ಅದು ಈಗ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟು ದಿವಸದಿಂದ ಮಸಾಲೆ ಇಡ್ತಾಯಿದ್ದೆ. ಕಡಲೆಕಾಳು ಮತ್ತು ಬಟಾಣಿಗೆ ಮಸಾಲೆ ಇಟ್ಟು ಮಾಡ್ತಿದ್ದೆ. ಬಟ್ ಈಗ ಹುಳಿ ಇಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಸಾಂಬಾರಿಗೆ ಅಂತಂದ್ಬಿಟ್ಟು. ಇಲ್ಲಿ ಕಡಲೆಕಾಳು ಮತ್ತು ಬಟಾಣಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕರೆಂಟ್ ಸ್ಟವ್ ಮೇಲೆ ಅದ್ರ ಪಾಡ್ಗೆ ಅದು ಬೇಯ್ತಾಯಿದೆ. ಅದು ಬೇಯೋದ್ರೊಳಗಡೆ ಇಲ್ಲಿ ಸಾಂಬಾರಿಗೆ ಏನು ಬೇಕೋ ಎಲ್ಲ ನಾನು ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಅಡುಗೆ ಎಲ್ಲ ಮಾಡಿಟ್ಟು ಆಸ್ಪತ್ರೆಗೆ ಹೋಗಬೇಕು. ಆಸ್ಪತ್ರೆಗೆ ಹೋಗಿ ಬಂದು ಯಾರಿಗೂ ಇಲ್ಲ, ನನಗೇನೆ ಆಸ್ಪತ್ರೆಗೆ ಹೋಗಿ ಬರಬೇಕಿತ್ತು. ಹಾಸ್ಪಿಟಲ್ಗೆ ಹೋಗಿ ಬಂದು ಸ್ವಲ್ಪ ಶಾಪಿಂಗ್ ಸಹ ಆಗಿದೆ. ಅದು ಸಹ ರಿವೀಲ್ ಮಾಡ್ತೀನಿ. ಏನಕ್ಕೆ ಆಸ್ಪತ್ರೆಗೆ, ಏನು ರೀಸನ್, ಯಾಕೆ, ಏನು ಕಾರಣ ಅಂತ ಇಲ್ಲ ಅದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟಲ್ಲ ಇದೇ ವ್ಲಾಗಲ್ಲೇ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ಫಸ್ಟ್ ಬಂದು ನಿಮ್ಗೆ ತಲುಪುತ್ತೆ ಅನ್ನೋ ಒಂದು ಕಾರಣದಿಂದ ಹೇಳ್ತಿದ್ದೀನಿ. ಹಾಗೆಯೇ ಇಲ್ಲಿ ಅಮ್ಮ ಬಂದು ಇನ್ನೂ ಮಲಗಿದ್ದಾಳೆ. ಅವಳು ನೈಟೆಲ್ಲ ನಿದ್ದೆನೇ ಮಾಡಲಿಲ್ಲ. ಅವಳಿಗೆ ಕೆಮ್ಮು ಜಾಸ್ತಿ ಆಗಿಬಿಟ್ಟು ಕರೆಕ್ಟಾಗಿ 12 ಗಂಟೆಯಲ್ಲಿ ಕರೆಕ್ಟ್ ಶಾರ್ಪ್ 12 ಗಂಟೆಗೆ ನನ್ನನ್ನು ತುಂಬಾ ಕೆಮ್ತಾಯಿದ್ಲು. ಕೆಮ್ಮಿ ನನ್ನನ್ನು ಎಬ್ಬರಿಸಿದ್ಲು. ನಾನಿದ್ದರೆ ಹಿಂಗೆ ಇನ್ನೇನು ಎದ್ದೊಳ್ಬೇಕು ಅನ್ನೋದ್ರೊಳಗಡೆ ನನ್ನ ಬಟ್ಟೆ ಮೇಲೆಲ್ಲ ಫುಲ್ಲು ವಾಮಿಟ್ ಮಾಡಿಬಿಟ್ಲು. ಅಷ್ಟು ಅಂದರೆ ಕಾಫ್ ಜಾಸ್ತಿ ಆಗಿಬಿಟ್ಟಿದೆ ಅವಳಿಗೆ. ಒಂಥರ ಲೋಳೆ ಥರ ಎಲ್ಲ ವಾಮಿಟ್ ಮಾಡಿಬಿಟ್ಲು ಪಾಪ. ಅಷ್ಟೊತ್ತಲ್ಲಿ ಎದ್ದು ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇನ್ನೇನು ಮಾಡೋದು, ಮೇಲೆ ವಾಮಿಟ್ ಮಾಡಿಬಿಟ್ಲು. ಅಷ್ಟು ಮಾತ್ರ ಇಬ್ಬರಿಸಿ ಇದು ಮಾಡಿದ್ಲಲ್ಲ, ಅಷ್ಟಕ್ಕೆ ನಾನು ಮೆಚ್ಕೋಬೇಕು ಅವಳನ್ನ. ಏನು ಮಾಡೋದು, ವಾಮಿಟ್ ಮಾಡಿಬಿಟ್ಲು. ಆವಾಗ ಬೆಡ್ಶೀಟ್ ಮೇಲೆಲ್ಲ ವಾಮಿಟ್ ಮಾಡಿ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಆವಾಗ ಎದ್ದು ಎಲ್ಲ ಕ್ಲೀನ್ ಮಾಡಿ ಅವಳಿಗೆ ಮತ್ತೆ ಒಂದು ಸ್ವಲ್ಪ ಬಾಯಿ ಮುಕ್ಕಳಿಸ್ಲಿಕ್ಕೆ ಅಂತಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಟ್ಟು ಬಾಯಿ ಮುಕ್ಕಳಿಸಿ ಅವ್ಳು ಬಿಸಿ ಹಾಲು ಕಾಯಿಸಿ ಕೊಟ್ಟು ಸಿರಪ್ ಸ್ವಲ್ಪ ಹಾಕಿ ಮಲಗಿಸಿ ನೈಟ್ 12 ಗಂಟೆಯಲ್ಲಿ ಆ ಥರ ಮಾಡಿಕೊಂಡ್ಳು. ನಾನು ಮಲಗಲಿಕ್ಕೆ 1 ಗಂಟೆ ಆಯಿತು. ಸೊ ಅವಳು ಇನ್ನೂ ಹೇಳಲಿಲ್ಲ. ನಾನು ಎದ್ದೆ, ಬೆಳಗ್ಗೆನೇ ಎದ್ದು ಏನಾಯಿತೋ ಏನು ಮಾಡ್ಕೊಂಡ್ಲೋ, ಕೆಮ್ತಾನೆ ಇದ್ಲಲ್ಲ ನೈಟೆಲ್ಲ. ಅದಕ್ಕೋಸ್ಕರ ಅಷ್ಟೊಂದು ನಿದ್ದೆ ಬರಲಿಲ್ಲ ನನಗೆ. ಬೆಳಗ್ಗೆ ಬೇಗನೆ ಎದ್ದು ನೋಡಿದ್ರೆ ಆರಾಮಾಗಿ ಮಲಗಿದ್ಲು. ಸರಿ, ಅವಳು ಮಲಗೋದ್ರೊಳಗಡೆ ನಾನು ಅಡುಗೆ ಕೆಲಸ ಮುಗಿಸ್ಕೊಬಿಡೋಣ, ಮತ್ತು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೆ. ಹಾಗೆಯೇ ಈ ಕಡೆ ಅಡುಗೆನೂ ಮಾಡಿಕೊಂಡು ಹಾಗೆ ಇಲ್ಲೊಂಚೂರು ಮಿಷಿನ್ಗೆ ಬಟ್ಟೆ ಹಾಕ್ಕೊಬಿಡೋಣ, ಅದ್ರ ಪಾಡ್ಗೆ ಅದು ತಿರುಗ್ತಾ ಇರುತ್ತೆ, ಅದ್ರ ಪಾಡ್ಗೆ ಅದು ವಾಶ್ ಆಗ್ತಾ ಇರುತ್ತೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋಬೋದು ಅಂತ ಅಂದ್ಕೊಂಡು ಈ ಕಡೆ ಬಂದೆ. ನೋಡಿ, ಬಕೆಟ್ ತುಂಬಾ ಅವಳು ವಾಮಿಟ್ ಮಾಡಿದ್ದಂಥ ಬಟ್ಟೆಗಳೇ. ಅದಕ್ಕೋಸ್ಕರ ಈಚೆ ಎತ್ಕೊಂಡೋಗಿ ಅಲ್ಲಿ ಎಲ್ಲೆಲ್ಲಿ ವಾಮಿಟ್ ಮಾಡಿದ್ಲು ಅಷ್ಟು ಮಾತ್ರ ಕೈಯಲ್ಲಿ ಇದು ಅಂದರೆ ಒಂದು ಸ್ವಲ್ಪ ಬ್ರಷ್ ಮಾಡಿ ಒಗೆದ್ಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಅದು ಅನ್ನ ತಿಂದಿದ್ದನ್ನ ಎಲ್ಲ ವಾಮಿಟ್ ಮಾಡಿಬಿಟ್ಲು ಪಾಪ. ಅದು ಅನ್ನದ ಅಗಲೇ ಇರುತ್ತೆ, ಅದು ಹೋಗಲ್ಲ, ಏನೂ ಇಲ್ಲ. ಅದೊಂದು ಯಾಕೆ ಅಂತಂದ್ಬಿಟ್ಟು ಅದೊಂಚೂರು ಎಲ್ಲೆಲ್ಲಿ ಹೋಗಿದ್ಲು ಅಷ್ಟು ಕ್ಲೀನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮಿಷಿನ್ಗೆ. ಪಾಪ ತಿಂದಿರೋ ಊಟ ಎಲ್ಲ ವಾಮಿಟ್ ಮಾಡ್ಕೊಬಿಡ್ತು. ಪಾಪ ಅಷ್ಟೊತ್ತಲ್ಲಿ ಬೇಜಾರಾಗೋಯ್ತು. ಅದಕ್ಕೋಸ್ಕರ ಹಾಲೆಲ್ಲ ಒಂಚೂರು ಕಾಯಿಸಿ ಕೊಟ್ಟು ಸಿರಪ್ ಹಾಕಿ ಮಲಗಿಸ್ದೆ. ಸೊ ಆ ಬಟ್ಟೆ ಅದ್ರ ಪಾಡಿಗೆ ಅದು ವಾಶ್ ಆಗ್ತಾಯಿದೆ. ಅದ್ರ ಜೊತೆ ಇಷ್ಟು ಇದ್ದಾವೆ, ಇವನ್ನೂ ಹಾಕಬೇಕು, ನೆಕ್ಸ್ಟ್ ಹಾಕೋಣ ಅಂತಂದ್ಬಿಟ್ಟು. ಹಾಗೆ ಕೆಲವೊಂದು ಮ್ಯಾಟ್ಗಳೆಲ್ಲ ಇದ್ವು, ಅವು ತೆಗ್ದಾಕ್ತಾಯಿದ್ದೀನಿ. ಅಂದರೆ ಅದನ್ನು ಸಹ ಕ್ಲೀನ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು. ಹಾಗೆ ಇಲ್ಲಿ ಅಡುಗೆಗೆ ಅಂತಂದ್ಬಿಟ್ಟು ಎಲ್ಲ ಹುರ್ಕೊಳ್ತಾಯಿದ್ದೀನಿ. ನಾನು ಏನೇ ಆಗಲಿ ಸಾಂಬಾರುಗಳಿಗೆ ನಾನು ಡೈರೆಕ್ಟ್ ಹಾಕೋದಿಲ್ಲ. ಕೆಲವರು ಡೈರೆಕ್ಟ್ ಹಾಕಿ ಮಾಡ್ತಾರೆ, ಅವ್ರಿಗೆ ಆ ಥರ ರೂಢಿ, ಕೆಲವ್ರಿಗೆ ಈ ಥರ ರೂಢಿ. ಏನೇ ಆಗಲಿ ನಾನು ಡೈರೆಕ್ಟ್ ಹಾಕಿ ಮಾಡಿಲ್ಲ, ಏನೂ ಮಾಡಿಲ್ಲ, ಏನೇ ಅಷ್ಟೇ.
ಈ ಥರ ಏನೇ ಒಂಚೂರು ಆಗಿರಲಿ ಒಂಚೂರು ಫ್ರೈ ಮಾಡಿಕೊಂಡೆ ನಾನು ಹಾಕ್ಕೊಳ್ಳೋ ಅಂಥದ್ದು. ಅದೇ ರೀತಿ ಇದಕ್ಕೂ ಸಹ ಫ್ರೈ ಮಾಡಿ ಹಾಕ್ಕೋತಾ ಇದ್ದೀನಿ. ಒಂಚೂರು ಯಾಕೋ ಏನಕ್ಕೆ ಆಸ್ಪತ್ರೆಗೆ ಅಂತ ಹೇಳಿದ್ನಲ್ಲ, ಇವ್ರು ನೋಡಿ ನಮ್ಮ ಮನೆಯವ್ರು ಬಂದು ಅಡುಗೆ ಆಗಿದೆಯೋ ಇಲ್ಲೋ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋಗಬೇಕು, ನೈಟು ಫ್ರೀ ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಸ್ಪತ್ರೆಗೆ ನಾನು ಹೇಳಲಿಲ್ಲ, ಆಸ್ಪತ್ರೆಗೆ ಹೋಗೋಣ ಬಿಡು ಫ್ರೀ ಇರ್ತಾರಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಇದು ಏನೋ ಬೆಂಗಳೂರು ಹೋಗಬೇಕು ನಾನು ಅಂತಂದ್ಬಿಟ್ಟು ಹೋಗ್ತಾಯಿದ್ದೆ. ಅದಕ್ಕೆ ಕೋಪ ಮಾಡ್ಕೊಂಡಿದ್ದೆ. ಅದಕ್ಕೆ ಮಾತಾಡಿಸ್ಲಿಲ್ಲ. ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಿದ್ದೆ, ಅವ್ರ ಪಾಡಿಗೆ ಅವ್ರು ಬಂದು ನೋಡ್ಕೊಂಡು ಹೋದರು. ಆಮೇಲೆ ನಾನು ಕೋಪ ಮಾಡ್ಕೊಂಡಿದ್ದು ನೋಡಿ ಹೋಗಲಿಲ್ಲ ಅವ್ರು ಎಲ್ಲಿ ಬೆಂಗಳೂರು ಹೋಗಲಿಲ್ಲ. ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ವಾಪಸ್ ಬಂದರು. ಹೋಗ್ಬಿಟ್ಟು ದೇವನಹಳ್ಳಿವರೆಗೂ ಹೋಗಿದ್ದಾರೆ. ಆಮೇಲೆ ಅಲ್ಲಿಂದ ವಾಪಸ್ ಬಂದರು. ನಾನು ಫೋನ್ ಏನೂ ಮಾಡಲಿಲ್ಲ, ಅವರೇ ಬಂದರು ವಾಪಸ್ಸು. ಸರಿ ಅಂತ ಅಂದ್ಬಿಟ್ಟು ಹೆಂಗೋ ಬಂದ್ರಲ್ಲ, ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ ನಾನು. ಅಮ್ಮನ ಸ್ಕೂಲಿಗೆ ಬಿಟ್ಬಿಟ್ಟು ಬಸ್ಸಲ್ಲಿ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಾನು ಅಂದ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿ ಅಮ್ಮಗೆ ಊಟ ತಿನ್ಸೋ ಟೈಮ್ಗೆ ಕರೆಕ್ಟಾಗಿ ಬಂದರು. ಸರಿ ಬಿಡು ಬಂದ್ರಲ್ಲ ಹೆಂಗೋ ಗಾಡೀಲಿ ಹೋಗೋಣ ಅಂತಂದ್ಬಿಟ್ಟು ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡೆ. ಇವಳಿಗೆ ಅಮ್ಮಗೆ ಊಟ ಮಾಡಿಸ್ತಾಯಿದ್ರೆ ಇವ್ರು ಬಂದರೆ ಒಂದು ರೇಂಜ್ ಅವಳು. ಒಂದು ರೇಂಜ್ ಇದ್ದರೆ ಇನ್ನೂ ಒಂದು 5 ರೇಂಜ್ ಆಗೋಗ್ಬಿಡ್ತಾಳೆ ನಮ್ಮ ಮನೆಯವ್ರು ನೋಡಿದ್ರೆ. ಅದಕ್ಕೋಸ್ಕರ ನೈಸಲ್ಲೇ ಹೇಳ್ತಿದ್ದೆ, ಹೇಳಿದ ಮಾತೆ ಕೇಳಲಿಲ್ಲ. ಅದಕ್ಕೆ ಊಟ ಅಂದರೆ ಅವಳಿಗೆ ಅಲರ್ಜಿ ಆಗ್ಬಿಟ್ಟಿದೆ ಇತ್ತೀಚೆಗೆ, ಯಾಕೋ ಗೊತ್ತಿಲ್ಲ. ಊಟ ಮಾಡಬೇಕು ಅಂದರೆ ಅದೇನು ದೃಷ್ಟಿಗಿಷ್ಟೇ ಆಗಿದೆಯೋ ಏನೋ ಗೊತ್ತಿಲ್ಲ. ಊಟ ಅಂದರೆ ಅವಳು ಇತ್ತೀಚೆಗೆ ಏನೇನೋ ಕಾರಣಗಳು ಕೊಡ್ತಾಳೆ ಊಟ ಮಾಡಬೇಕು ಅಂತಂದರೆ. ಅದಕ್ಕೋಸ್ಕರ ಸ್ವಲ್ಪ ವೀಕ್ ಬೇರೆ ಆಗಿದ್ದಾಳಲ್ಲ ಅವಳು, ಇತ್ತೀಚೆಗೆ ಸಣ್ಣ ಆಗಿದ್ದಾಳೆ ಅವಳು. ಅದಕ್ಕೋಸ್ಕರ ಸರಿಯಾಗಿ ಊಟ ತಿಂತಿಲ್ವೇನೋ ಅಂತಂದ್ಬಿಟ್ಟು ನಾನು ಅಂಗನವಾಡಿಯಲ್ಲಿ ಹೆಂಗೋ ಏನೋ ಮನೇಲೇನೋ ತಿನ್ಕೊಂಡು ಹೋಗ್ತಾಳೆ, ಅಂಗನವಾಡಿಯಲ್ಲಿ ಏನು ಮಾಡ್ತಾಳೋ, ಸರಿಯಾಗಿ ತಿಂತಾ ಇದ್ದಾಳೋ ಇಲ್ವಾ ಅಂತಂದ್ಬಿಟ್ಟು ತಟ್ಟೆ ಮುಂದೆ ಕೂರಿಸ್ಕೊಂಡು ನಾನೇ ತಿನ್ನಿಸ್ತಾ ಇದ್ದೀನಿ. ಅದೇ ಟೈಮ್ಗೆ ಬಂದ್ರಲ್ಲ ಇವ್ರು ನೋಡಿ ಇದ್ದಿದ್ದು ಓವರ್ ಮಾಡಿಬಿಟ್ಲು. ಫುಲ್ಲು ಅಳೋದು ಆ ಥರ ಮಾಡಿದ್ಲು. ಅದಕ್ಕೆ ಒಂದು ಚಾಕು ಪಕ್ಕದಲ್ಲಿ ಚಾಕು ಎತ್ಕೊಂಡು ಕೂತ್ಕೊಂಡೆ. ಚಾಕುನ ನೋಡಿದ್ರೆ ಅವಳು ಸೈಲೆಂಟ್ ಆಗ್ತಾಳೆ, ಇನ್ನೇನು ಹೊಡೆಯಲ್ಲ ಅದರಲ್ಲಿ. ಅದು ಚಾಕು ಎತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡ್ರೆ ಸೈಲೆಂಟ್ ಆಗೋಗ್ಬಿಡ್ತಾಳೆ. ಅದಕ್ಕೋಸ್ಕರ ಎತ್ಕೊಂಡು ಕೂತ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಏನು ಮಾಡಿಸಿದ್ರು ಸೈಲೆಂಟ್ ಆಗಲಿಲ್ಲ. ಆಮೇಲೆ ಒಂದು ಗದ್ರಕೊಂಡಿದ್ದಕ್ಕೆ ಎದ್ದು ಹೊಟ್ಬಿಟ್ಲು ಅವ್ರ ಅಪ್ಪ ಹತ್ರ. ಅವ್ರ ಅಪ್ಪ ಬಂದುಬಿಟ್ಟು ಯಾವಾಗೂ ಹೊಡಿತಾ ಇರೋ ಅವಳನ್ನ, ಬೆಳೆಯೋ ಮಗು ಇಷ್ಟು ಸಣ್ಣ ಆಗೋಗ್ಬಿಟ್ಟಿದ್ದಾಳೆ ನೋಡಿ ಇತ್ತೀಚೆಗೆ, ನಿನ್ನ ಏಟುಗಳು ತಿಂದು ಅಂತಂದು. ಅದಕ್ಕೆ ನಾನು ಹೇಳ್ತಾಯಿದ್ದೆ, ನೀನೊಬ್ಳಿಗೆ ಎಲ್ಲ ಮಗು, ನನಗೂ ಮಗುನೇ. ಏನೋ ಸ್ವಲ್ಪ ಇವಾಗಿಂದ ನಾವು ಕಲಿಸಿದ ಬುದ್ಧಿನೇ ಅಲ್ಲ, ನಾಳೆನೂ ಇಬ್ಬರು ಮುದ್ದು ಮಾಡಿ ಕುಂಡಿಸ್ಕೊಬಿಟ್ರೆ ನಮಗೆ ಆಮೇಲೆ ನಮ್ಮ ಕೈ ಕೆಳಗಿರೋದಿಲ್ಲ ಅವಳು. ಆಮೇಲೆ ಅವಳ ಕೈ ಕೆಳಗೆ ನಾವಿರ್ಬೇಕಾತೈತೆ. ನೀನು ಮುದ್ದು ಮಾಡಿ ನಾನು ಮುದ್ದು ಮಾಡಿದ್ರೆ ಹೆಂಗೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ದೆ. ಅದೇ ಬೆಳಗ್ಗೆ ಒಂದು ಸ್ವಲ್ಪ ಇಬ್ರಿಗೂ ವಾದಗಳು, ನಮ್ಮ ಮನೆಯವ್ರಿಗೆ ನನಗೆ ಸ್ವಲ್ಪ ವಾದಗಳು ಸಹ ನಡೀತು ಮಗಳ ವಿಷಯದಲ್ಲೇ. ಆಮೇಲೆ ಇವಳು ಬರಲೇ ಇಲ್ಲ ನನ್ನ ಹತ್ರ. ನಾನು ಇವಳೇನು ಅಷ್ಟೊಂದೇನು ನಾನೇನು ಹೊಡೆಯೋದಕ್ಕೇನು ಹೋಗಲಿಲ್ಲ, ಗದರಿದ್ದಷ್ಟೇ. ಗದರಿದ್ದಕ್ಕೇ ಇವರಪ್ಪ ಸಪೋರ್ಟಿಗೆ ಬಂದ್ರಲ್ಲ, ಅವರಪ್ಪ ಕಡೆ ಹೊರಟ್ಬಿಟ್ಲು ಇವಳು. ರೆಡಿ ಮಾಡ್ತೀನಿ ಬಾರೆ ಅಂದ್ರೂ ಬರಲಿಲ್ಲ, ಊಟ ಮಾಡಿಸೋದಕ್ಕೂ ಬರಲಿಲ್ಲ ನನ್ನ ಹತ್ರ. ಅವರಪ್ಪ ಹತ್ರನೇ ಊಟ ಮಾಡಿಸ್ಕೊಂಡು, ಅವರಪ್ಪ ಹತ್ರನೇ ಸ್ನಾನನೂ ಸಹ ಮಾಡಿಸ್ಕೊಂಡು ಇಲ್ಲಿ ರೆಡಿ ಮಾಡಿಸ್ಕೊಳಕ್ಕೆ ಬಂದವಳೆ. ನಾನು ಇದ್ಕೊಂಡು ಅಮ್ಮ ಪಪ್ಪ ಲಿಫ್ಟಿಗೆಲ್ಲ ಹಾಕಲ್ಲ ಬಾ ಅಮ್ಮ, ಬೇಡ ನಾನು ಹಾಕ್ತೀನಿ ಅಂತಂದರೆ ಕೇಳಲೇ ಇಲ್ಲ ಅವಳು, ಬರಲೇ ಇಲ್ಲ ನನ್ನ ಹತ್ರ. ಸರಿ ಬಿಡು, ನನಗೂ ಕೆಲಸ ಕಮ್ಮಿ ಆಯಿತು, ನನಗೂ ದೇವನಹಳ್ಳಿ ಹೋಗ್ಬೇಕಲ್ಲ, ಸ್ವಲ್ಪ ಕೆಲಸ ಐತೆ, ನನ್ನ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊತೀನಿ, ರೆಡಿ ಮಾಡಿಸ್ಕೊಂಬ ನೀನು ಅಂದ್ಬಿಟ್ಟು ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತೋದೆ. ಇವಳಿಗೆ ಪ್ರಾಣ ಎಳೀತಾ ಐತೆ, ನನ್ನ ಕಡೆ ಎಳೀತೈತಿ. ಏನೋ ಒಂದು ಬಿಂಕಕ್ಕೆ ಸುಮ್ಮನೆ ಅವಳಷ್ಟೇ. ನಮ್ಮ ಮನೆಯವರು ಲಿಫ್ಟಿಗೆಲ್ಲ ಹಾಕೋದಕ್ಕೆ ಐಬ್ರೋ ಪೆನ್ಸಿಲ್ ಹಾಕೋದಕ್ಕೆಲ್ಲ ಬರಲ್ಲಲ್ಲ, ಅದಕ್ಕೋಸ್ಕರ ಇವತ್ತಿಲ್ಲ ಬಿಡು ನನಗೆ ಅನ್ನೋ ಒಂದು ಕಾರಣಕ್ಕೆ ಏನೋ ನನ್ನ ಕಡೆ ನೋಡ್ತಾಳೆ. ಒಂಥರ ಬರೋ ಥರ ಆಗ್ತೈತೆ, ಬರ್ತಾಯಿಲ್ಲ ಬಿಂಕಕ್ಕೆ, ಆ ಥರ ಮಾಡ್ತಾವಳೆ. ನಾನು ಸೈಲೆಂಟಾಗಿದ್ದೆ, ನಾನು ಕರೆಯೋದಕ್ಕೆ ಹೋಗಲಿಲ್ಲ. ಕರೆದೆ 2 ಸಲ, ಮತ್ತು 3ನೇ ಸಲ ಏನು ಕರೆಯೋದಕ್ಕೆ ಹೋಗಲಿಲ್ಲ. ಬರ್ತಾಳೋ ಬರಲ್ವೋ ನೋಡೋಣ ಅಂತ ಸುಮ್ಮನೆ ಇದ್ದೆ. ಬರಲೇ ಇಲ್ಲ ಲಾಸ್ಟಿಗೆ. ಸರಿ ಬಿಡು ಬರೆದಿದ್ರೆ ಹೋಗಲಿ ಅಂದ್ಬಿಟ್ಟು ನಾನು ಇಲ್ಲೇ ಅವಳು ಬಾಕ್ಸ್ಗೆ ಅಂತಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಕಳಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೂಟ್ಸು ಅಂದರೆ ದಾಳಿಂಬೆ ಮತ್ತು ಇದು ಒಣ ದ್ರಾಕ್ಷಿ ಮತ್ತು ಬಾದಾಮಿ ಹಾಕಿ ಕಳಿಸ್ತಾ ಇದ್ದೀನಿ ತಿನ್ನಲಿ ಅಂತಂದ್ಬಿಟ್ಟು. ಏನೋ ಮಗಳವ್ರಿಗೂ ಇರುತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಹಾಕಿ ಕಳಿಸ್ತಾ ಇದ್ದೀನಿ. ವೇಸ್ಟ್ ಆಗೋಗ್ಬಿಟ್ರೆ, ಅಂದರೆ ದಾಳಿಂಬೆ ಅಷ್ಟೇ ಇದ್ದಿದ್ದು, ಅರ್ಧ ಪೀಸ್ ಮಾತ್ರ ಇತ್ತು, ಅದೊಂಚೂರು ಹಾಕಿ ಕಳಿಸ್ದೆ. ಖಾಲಿ ಆಗೈತೆ ತರಿಸ್ತೀನಿ ಹೋಗಮ್ಮ ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾ ಇದ್ದೀನಿ. ಲಾಸ್ಟ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವಾಗೂ ಇದೆ. ಏನಕ್ಕೆ ನಂಗೆ ಗೊತ್ತಾ ಇವಾಗ ಅಳ್ತಾ ಇರೋದು, ಸ್ಕೂಲ್ಗೆ ಹೋಗೋದಕ್ಕಂತಲ್ಲ ಅಳ್ತಾ ಇರೋದು, ಲಿಫ್ಟಿಗೆ ಹಾಕಿಲ್ಲ ಅಂತಂದ್ಬಿಟ್ಟು ಅಳ್ತಾ ಇರೋದು ಇವಾಗ.
ಬಾರೆ ಹೋಗ್ಲಿ ಹಾಕ್ತೀನಿ ಅಂದ್ರೂ ಬರಲಿಲ್ಲ ನನ್ನ ಹತ್ರ. ಇವತ್ತು ಅವರಪ್ಪ ರೆಡಿ ಮಾಡಿರೋದು ನೋಡಿರಿ, ಹೇರ್ ಸ್ಟೈಲ್ ಆಗಿರ್ಬೋದು, ಅವಳ ಡ್ರೆಸ್ಸಿಂಗ್ ಸೆನ್ಸು, ಅವಳು ಮೇಕಪ್ಪು ಎಲ್ಲ ಅವ್ರ ಅಪ್ಪನೇ ಮಾಡಿದ್ದಂಥದ್ದು. ಟೈಮು 12 ಗಂಟೆ ಆಗೇ ಹೋಯಿತು. 9:30ಯಿಂದ ಅವಳನ್ನು ರೆಡಿ ಮಾಡಿರೋದು ಇವರು. 9:30ಯಿಂದ 12 ಗಂಟೆಗೆ ಲಾಸ್ಟು. ಅದು ನಾನು ಬೈದು ಬೈದು ಟೈಮ್ ಆಗೋಯ್ತು. ಇನ್ನೇನಕ್ಕೆ ಹೋಗ್ತೀಯ ಬಾಮ್ಮ, ಬೇಡ ಮನೇಲೇ ಇರು, 12 ಗಂಟೆಗೆ ಹೋಗು, ನಿಮ್ಮಪ್ಪ 1 ಗಂಟೆಗೆ ಬಂದು ಕರ್ಕೊಂಬರ್ತಾರೆ, ಇಷ್ಟು ಮಾತ್ರ ಏನಕ್ಕೆ ಹೋಗ್ಬೇಕು ನೀನು, ಸ್ಕೂಲ್ಗೆ ಹೋಗ್ಬೇಡ ಬಾ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅವಳು ಹತ್ಕೊಂಡೇ ಹೋಗ್ತಾ ಇದ್ದಾಳೆ. ಹತ್ಕೊಂಡು ಅವಳ ಪಾಡಿಗೆ ಅವಳೇನೋ ಹೋದ್ಲು. ಅವಳು ಹತ್ತೋಗಿದ ತಕ್ಷಣ ಮಿಷಿನಲ್ಲಿ ಬಟ್ಟೆನೂ ಸಹ ಈಚೆಗೆ ಬಂತು. ಮಿಷಿನ್ ಆಫ್ ಮಾಡಿ ಹೋಗಿ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಅಂತ ಸ್ನಾನ ಮುಗಿಸ್ಕೊಂಬಂದು ತಲೆ ಆರಿಸ್ಕೊಂಡು ಹಂಗೇ ಬಟ್ಟೆ ಒಣಗಾಕ್ಕೊಬಿಡೋಣ, ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ. ಈ ಥರ ಬಟ್ಟೆ ಎಲ್ಲ ತೆಗ್ದಿದ್ದಾದಮೇಲೆ ಇಲ್ಲಿ ಬೆಲ್ಟ್ ಕೆಳಗಡೆ ಸ್ವಲ್ಪ ನೀರು ತೇವಾಂಶ ಇರುತ್ತೆ, ಆ ತೇವಾಂಶ ಎಲ್ಲ ಒರೆಸ್ಕೊಬಿಡ್ಬೇಕು. ಇಲ್ಲ ಅಂತಂದರೆ ಮಿಷಿನ್ನು ಬೆಲ್ಟ್ ಇದೆಯಲ್ಲ ಬೇಗನೆ ಹಾಳಾಗಿ ಮಿಷಿನ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದೊಂಚೂರು ನಾನು ಯಾವಾಗೇ ಆಗಲಿ ಬಟ್ಟೆ ವಾಶ್ ಮಾಡಿದ್ದಾದಮೇಲೆ ಈ ರೀತಿ ಅಲ್ಲೊಂದು ಸ್ವಲ್ಪ ಒರೆಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಗಾಳಿಗೆ, ಅದ್ರ ಹಬೆ ಎಲ್ಲ ಔಟ್ಸೈಡ್ ಬರಲಿ ಅಂತಂದ್ಬಿಟ್ಟು. ಬಿಟ್ಟಿದ್ದಾದಮೇಲೆ ಈಚೆ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ನಾನು ಒಂಚೂರು ತಲೆ ಆರಿಸ್ಕೋಬೇಕಾಗಿತ್ತು. ಈಚೆ ಬಂದೆ ಬಿಸಿಲಿಗೆ ಅಂತಂದ್ಬಿಟ್ಟು, ಬಿಸಿಲೇ ಇಲ್ಲ ತಲೆ ಆರಿಸ್ಕೊಳ್ಳೋಣ ಅಂತಂದರೆ. ಒಂಚೂರು ಮೋಡ ಜಾಸ್ತಿ ಆಗಿತ್ತು, ಮಳೆ ಬರೋ ಥರ ಇತ್ತು, ಬಿಸಿಲು ಇರಲಿಲ್ಲ. ಸರಿ ಇರೋ ಬಿಸಿಲ ಗಾಳಿಗೆ ಒಂಚೂರು ಆರ್ಕೊಳ್ಳಿ ಅಂತಂದ್ಬಿಟ್ಟು ಕೂದಲೆಲ್ಲ ಕೊಡ್ಕೋತಾ ಇದ್ದೆ. ಅಂದರೆ ಬೇಗ ಹೋಗ್ಬೇಕಿತ್ತಲ್ಲ, ಕೂದಲೆಲ್ಲ ಈ ಥರ ಕೊಡ್ಕೊತಾ ಇದ್ದರೆ ಇಲ್ಲಿ ಯಾವುದೋ ಒಂದು ಹುಡುಗ ಬ್ರಿಗೇಡಿಂದ ಬಂದಿದ್ದರು ಸೈಕಲ್ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು. ನಾನು ಈ ಥರ ಕೂದಲು ಪಟ ಪಟ ಅಂತ ಹೊಡಿತಾ ಇದ್ದಿದ್ದು ನೋಡಿಬಿಟ್ಟು ಹುಡುಗ ಒಂಥರ ಶಾಕಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಏನಿದು ಈ ಥರ ಪಟ ಪಟ ಅಂತ ಹೊಡಿತಾ ಇದ್ದಾರೆ ಅಂತಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾನೆ ಸೈಲೆಂಟಾಗಿ. ಹಾಗೇ ನಾನು ನಿಂತ್ಕೊಂಡು ಆಮೇಲೆ ಈ ಕಡೆ ಹೊಡ್ಕೊಂಡು ಆಮೇಲೆ ನೋಡಿದ್ರೆ ಆ ಹುಡುಗ ಸೈಲೆಂಟಾಗಿ ನಿಂತ್ಕೊಂಡಿದ್ದಾನೆ. ಅದಕ್ಕೆ ನಾನು ನೋಡಿ ನಗ್ತಾಯಿದ್ದೆ ಮುಖ ನೋಡಿಬಿಟ್ಟು. ಆಮೇಲೆ ಅವ್ನು ಹಂಗೆ ಶಾಕಲ್ಲೇ ಇದ್ದಾನೆ. ಯಾಕೆ ಇವಕ್ಕೆ ಈ ಥರ ಹೊಡಿತಾ ಇದ್ದಾರೆ ಅಂತಂದ್ಬಿಟ್ಟು, ಏನೋ ಗೊತ್ತಿಲ್ಲ ಅವನ ಮೈಂಡ್ಸೆಟ್ ಏನು ಫಿಕ್ಸ್, ಏನು ಯಾವ ಥರ ಯೋಚನೆ ಮಾಡ್ತಾಯಿದ್ನೋ ಗೊತ್ತಿಲ್ಲ. ಆಮೇಲೆ ನಾನು ಮುಖ ನೋಡಿ ನಗ್ತಾಯಿದ್ದೆ. ನಾನು ನಗ್ತಾ ಇದ್ದಿದ್ದು ನೋಡಿ ಆ ಕಡೆ ತಿರ್ಕೊಂಬಿಟ್ಟ. ಅಂದರೆ ಬೇಗನೆ ಆರಲಿ ಕೂದಲು ತೇವ ನೀರೆಲ್ಲ ಇದು ಒಂದು ಸ್ವಲ್ಪ ಇದಾಗುತ್ತೆ, ಡ್ರೈ ಆಗುತ್ತೆ ಅಂತಂದ್ಬಿಟ್ಟು ನಾನು ಆ ಥರ ಟೈಮ್ ಇಲ್ದಿದ್ದಾಗ ಆ ಥರ ಕೊಡ್ಕೋತೀನಿ ಕೂದಲನ್ನ. ಅದನ್ನ ನೋಡಿ ಅವನು ಆ ಥರ ಫುಲ್ಲು ಶಾಕಲ್ಲಿ ನೋಡ್ತಾ ಇದ್ದೆ. ಏರ್ ಡ್ರೈಯರ್ ಬೇರೆ ಮೊನ್ನೆ ರೀಸೆಂಟಾಗಿ ಹೋಯ್ತು, ಕರೆಂಟು ಹೋಗೋದು ಬರೋದು ಮಾಡ್ತು, ಪಟ್ಟಂತ ಅದು ಕೈ ಕೊಡ್ತು. ಅದು ಅದರಲ್ಲಿ ಆರಿಸ್ಕೊಳ್ಳೋದಕ್ಕೂ ಆಗೋಲ್ಲ, ನನ್ನ ಕೂದಲಿಗೆ ಸರಿ ಹೋಗೋಲ್ಲ. ರೋಸಿಗೆ ಮಾತ್ರ ಅದು ಸರಿ ಹೋಗಿತ್ತು, ಬಟ್ ಇವಾಗ ರೋಸಿಗೂ ಸಹ ಅದು ಇಲ್ಲ, ಬೇರೆದು ನೋಡಿ ಬುಕ್ ಮಾಡ್ಕೋಬೇಕು ಚೆನ್ನಾಗಿರೋದು ಈ ಸಲ. ಸರಿ ಚೆನ್ನಾಗಿರೋದು ನೋಡಿ ಬುಕ್ ಮಾಡ್ಕೊಳ್ಳೋವರೆಗೂ ಇನ್ನೇನು ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಈಚೆನೇ ಆರಿಸ್ಕೊಂಡು ಬಂದೆ. ಸ್ವಲ್ಪ ಕೂದಲೇ ಬಿಟ್ಟಿದ್ದೆ, ಆರಿರಲಿಲ್ಲ. ಫ್ರೀ ಏರ್ ಬಿಟ್ಬಿಟ್ಟು ರೆಡಿ ಏನೋ ಆದೆ. 1 ಗಂಟೆ ಆಗೋಗಿತ್ತು. ವಾಯ್ಸ್ ಓವರ್ ಕೊಡೋಣ, ಇದೇ ರೀತಿಯೇ ರ್ಯಾಂಡಮ್ ವಾಯ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಈ ಕಡೆ ಏನು ಗೊತ್ತಾ, ಏನಾದರೂ ಒಂಚೂರು ಇಂಟ್ರೆಸ್ಟಿಂಗಾಗಿ ವೀಡಿಯೋ ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ಈ ತರಕಾರಿಗಳವರು ಅದು ಇದು ಕಡಲೆಕಾಯಿ ಸೊಪ್ಪು ಸದೆ ಅಂದ್ಕೊಂಡು ಅನೌನ್ಸ್ಮೆಂಟ್ ಮಾಡಿಕೊಂಡು ಮೈಕ್ಗಳು ಹಾಕ್ಕೊಂಬರೋದು ಜಾಸ್ತಿ. ಕರೆಕ್ಟಾಗಿ ನಾನು ಇದು ಹಾಕೋಣ ಹಂಗೆ ಅಂದ್ಕೊಂಡೆ, ಬಟ್ ಆ ಥರ ಅಂದ್ಕೊಂಬರ್ತಾಯಿದ್ರು. ಸರಿ ಬಿಡು, ಇನ್ನೇನು ಮಾಡೋದು, ವಾಯ್ಸು ಒಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅಂತಂದ್ಬಿಟ್ಟು ಹೀಗೆ ವಾಯ್ಸ್ ಓವರ್ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿಂದ ಬಂದ್ವಲ್ಲ ದೇವನಹಳ್ಳಿಗೆ ಅಂತಂದ್ಬಿಟ್ಟು ಹೋದ್ವಿ. ಏನಕ್ಕಪ್ಪ ದೇವನಹಳ್ಳಿಗೆ ಆಸ್ಪತ್ರೆಗೆ ಅಂತಂದರೆ ನನಗೇನೆ ತೋರಿಸ್ಕೋಬೇಕಾಗಿತ್ತು, ಬ್ಲಡ್ ಮತ್ತು ಇನ್ನೊಂದು ಸಲ ಚೆಕಪ್ ಮಾಡಿಸ್ಕೋಬೇಕಾಗಿತ್ತು. ಸ್ವಲ್ಪ ವೀಕ್ ಆಗಿರೋ ಥರ ಕಾಣಿಸ್ತಾ ಇದ್ದೀನಿ. ಹಾಗೆಯೇ ಕಣ್ಣೆಲ್ಲ ಒಳಗಡೆ ಹೋದಂಗೆ ಒಂಚೂರು ಸುಸ್ತು. ಮೊನ್ನೆ ಆ ಥರ ಆಗಿತ್ತಲ್ಲ, 1 ಮಂತ್ ಹುಷಾರಿಲ್ದ ಆಗಿತ್ತಲ್ಲ, ಅದೇ ರೀತಿಯೇ ಸಿಮ್ಟಮ್ಸ್ ಕಾಣಿಸ್ಕೊತಾ ಇದೆ. ಮತ್ತು ಕೈ ಕಾಲುಗಳೆಲ್ಲ ನೋವೋದು, ಕಾಲೆಲ್ಲ ಎಳ್ತಾ ಹಿಂಗೆ ಸೆಳೆಯೋದು ಆ ಥರ ಎಲ್ಲ ಆಗ್ತೈತೆ. ಮತ್ತೇನಾದರೂ ಬ್ಲಡ್ ಕಡಿಮೆ ಆಗಿರ್ಬೋದಾ ಅಂತಂದ್ಬಿಟ್ಟು ಚೆಕ್ ಮಾಡಿಸೋಣ ಅಂತ ಹೋಗಿದ್ವಿ. ಬಟ್ ಡಾಕ್ಟ್ರೇ ಇರಲಿಲ್ಲ. 19th ಓಪನ್ ಇಲ್ಲ ಆಸ್ಪತ್ರೆ ಅಂತಂದ್ಬಿಟ್ಟು ಬೋರ್ಡಲ್ಲಿ ನೋಟಿಸ್ ಹಾಕಿದ್ರು. ಸುಮ್ಮನೆ ಹೋಗಿದ್ದು ವೇಸ್ಟ್ ಆಗೋಯ್ತೆ ಅಂದ್ಕೊಂಡು ಬಂದೆ ಅಲ್ಲಿಂದ. ಅದೇ ತೋರಿಸ್ಕೋಬೇಕಾಗಿತ್ತು ನನಗೇನೆ. ಬ್ಲಡ್ ಸ್ವಲ್ಪ ಮತ್ತೆ ಕಮ್ಮಿ ಆಗಿರೋ ಥರ ಕಾಣಿಸ್ಕೊತಾ ಇದೆ. ಏನು ಮಾಡೋದು, ಇಷ್ಟು ಯಾವ ಫ್ರೂಟ್ಸ್ ತಿಂದರೂ ಇಲ್ಲ, ಯಾವ ಲಯನ್ ಡೇಟ್ಸು ಡ್ರೈ ಫ್ರೂಟ್ಸು ಏನು ತಿಂದ್ರೂ ಏನೋ ಇಂಪ್ರೂವ್ಮೆಂಟೇ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಈ ಸಲ ಏನಾದರೂ ಇಂಜೆಕ್ಷನ್ನು ಇಲ್ಲ ಏನಾದರೂ ಹಾಕ್ತೀನಿ ಅಂತೇಳಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಕೋಬೇಕು ಏನು ಎತ್ತ ಅಂತಂದ್ಬಿಟ್ಟು. ನೋಡೋ ಕಣ್ಣೆಲ್ಲ ಒಳಗಡೆ ಹೋಗಿರೋ ಥರ ಕಾಣಿಸ್ತಿದೆ. ಈ ಥರ ಇರಲಿಲ್ಲ. ಏನು ಮಾಡೋದು, ಅಂದರೆ ಏಜ್ ಇರೋ ಟೈಮಲ್ಲಿ ನೆಮ್ಮದಿ ಇರೋ ಟೈಮಲ್ಲಿ
ಆರೋಗ್ಯಗಳ ತೊಂದರೆ ಏನಾದರೂ ಒಂದು ಇದ್ದೇ ಇರುತ್ತೆ ಮನುಷ್ಯನಿಗೆ ಅಂತಂದರೆ. ಸೊ ಏನೂ ಮಾಡೋದಕ್ಕಾಗಲ್ಲ, ಬಂದಿದ್ದು ಅನ್ಭೋಗಿಸ್ಕೊಂಡು ಹೋಗ್ತಾ ಇರೋಣ. ಹಾಗೆಯೇ ಇಲ್ಲಿ ಆಸ್ಪತ್ರೆಗೆ ಅಂತ ತೊಗೊಂಡೋಗಿದ್ದಿದ್ದು ಅಮೌಂಟು ಇಲ್ಲಿ ಮಗಳಿಗೆ ಶಾಪಿಂಗ್ ಮಾಡ್ಕೊಂಬಂದಿದ್ದಾಯಿತು. ಅಂದರೆ ಅವಳಿಗೆ ಡೈಲಿ ಯೂಸ್ಗೆ ಅಂತಂದ್ಬಿಟ್ಟು ಒಂದಷ್ಟು ಬಟ್ಟೆ ತೊಗೊಂಡು ಬರೋಣ ಅಂತಂದ್ಬಿಟ್ಟು ಹೊಸ್ದಾಗಿ ಮಾಲ್ ಓಪನ್ ಆಗಿತ್ತು, ಅಲ್ಲೋಗಿ ತೊಗೊಂಡು ಬರೋಣ ಅಂತ ಹೋಗಿದ್ದು. ಬಟ್ ಅವಳಿಗೇನೆ 2 ಕವರ್ಗೆ 2,000, ಕರೆಕ್ಟಾಗಿ 2,000 ಆಯಿತು. ಸರಿ ಬಿಡು, ಉದ್ಧಾರ ಆಗೋ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿ, ಲಕ್ಷಣಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಮನಸಲ್ಲೇ ಅಂದ್ಕೊಂಡು ಹೊರಟು ಬಂದೆ. ಬಟ್ ಎಷ್ಟೇ ಬಟ್ಟೆ ಇರಲಿ ಎಷ್ಟೇ ಇರಲಿ, ಮುಂದೆ ಯಾವಿದ್ರೆ ಅವು ಮಾತ್ರ ಅವಳು ಇಷ್ಟಪಡ್ತಾಳೆ. ಹಿಂದೆ ತೆಗೆದು ಹಾಕೋ ಅಂದರೆ ದಿವಾನ್ನಲ್ಲಿ ಒಂದು ಸೆಟ್ಟು ಒಂದು ಸೈಡ್ಗೆ ಅವಳು ಫುಲ್ಲು ಬಟ್ಟೆ ಎಲ್ಲ ಅವಳವೇ ಇದ್ದಾವೆ. ಹಿಂದೆ ಟೀ ಶರ್ಟು ಪ್ಯಾಂಟು ಆ ಥರ ಇಷ್ಟಪಡೋದು ಕಮ್ಮಿನೇ. ಒಂದು 4-5 ಜೊತೆ ಲಂಗ ಅಂದರೆ ಫ್ರಾಕ್ ಟೈಪ್ ಇದೆ. ಆ ಫ್ರಾಕ್ಗಳು ಅವಳಿಗೆ ಯೂನಿಫಾರ್ಮ್ ಆಗಿಬಿಟ್ಟಿದೆ. ನಿಜವಾಗ್ಲೂ ನನಗೇ ಅದು ರಿಪೀಟೇಟ್ಲಿ ಹಾಕೋಕ್ಕೆ ಬೇಜಾರಾಗುತ್ತೆ. ಆದರೂ ಬಿಡಲ್ಲ ಅವಳು ಯಾವುದು ಕೇಳಿದ್ರೆ ಅದೇ ಹಾಕಬೇಕು. ಒಂದು 4-5 ಸೆಟ್ಟು ಹೇಳಿದ್ನೆಲ್ಲ ಫ್ರಾಕ್ ಇದೆ. ಆ ಫ್ರಾಕೇ ಅವಳಿಗೆ ಇಷ್ಟ. ಅವೇ ಕೇಳೋದು. ಅವು ಏನು ಮಾಡೋದು, ಒಂದು ಸ್ವಲ್ಪ ಮೋಟ ಆದರೂ ಆಗಿದ್ದರೆ ಒಂದಷ್ಟು ಬಟ್ಟೆ, ಮೊನ್ನೆ ಎಲ್ಲ ಒಂದಷ್ಟು ಬಟ್ಟೆ ಕೊಟ್ಬಿಟ್ಟೆ. ಬಟ್ ಇನ್ನೂ ಇದ್ದಾವೆ, ಏನಾದರೂ ಮಾಡಿ ಈ ಸಲ ಇವನ್ನ ಕೊಟ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಇಲ್ಲಾಂದರೆ ಅವೇ ಹಾಕ್ಸಿ ನನಗಂತೂ ಬೇಜಾರಿಗಿಸ್ತಾಳೆ. ಒಂದು ಕಬೋರ್ಡ್ ತುಂಬ ಇದ್ದಾವೆ ಬಟ್ಟೆ, ಬಟ್ ಹಾಕ್ಕೊಳ್ಳೋದು ಮುಂದೆ ಯಾವ ಕಾಣಿಸಿದ್ರೆ ಅವು ಮಾತ್ರ ಹಾಕ್ಕೊತಾಳೆ. ಸುಮ್ಮನೆ ಇವಳಿಗೆ ತೊಗೊಬರೋದು ವೇಸ್ಟೇ ಅಂತ ಅಂದ್ಕೊಂಡೆ. ಸರಿ, ಫ್ರಾಕೇ ಇಷ್ಟಪಡ್ತಾಳಲ್ಲ, ಫ್ರಾಕಲ್ಲಿ ಈ ಥರ ನೋಡೋಣ ಅಂತ ತೊಗೊಂಬಂದೆ. ಒಂದು ಸ್ವಲ್ಪ ಸೆಟ್ಟು ಒಂದು 4 ಪೀಸಸ್ ತೊಗೊಂಬಂದಿದ್ದೀನಿ. ನೋಡಬೇಕು, ಕಾಟನ್ ಟಾಪ್ಸ್ ಚೆನ್ನಾಗಿದ್ದಾವೆ. ಹಾಗೆ ಇಲ್ಲೊಂದು ಸ್ವಲ್ಪ ಮರ ಇತ್ತು, ಒಂದು ಸ್ವಲ್ಪ ಅದು ಔಟ್ಸೈಡು ಗುಡಿಸ್ಲಿಕ್ಕಾಗುತ್ತೆ, ಮನೇಲಿ ಗುಡಿಸಿ ಎತ್ತಾಕೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಮರ ತೊಗೊಂಡೆ. ಇದು ಚಿಕ್ಕ ಪುಟ್ಟದು ಡಸ್ಟ್ಬಿನ್ ಒಂದಿತ್ತಲ್ಲ, ಇದೊಂದು ತೊಗೊಂಬಂದೆ. ತುಂಬ ಇಷ್ಟ ಆಯಿತು. ಬಚ್ಚಲ ಮನೇಲಿ ಏನಾದರೂ ಶಾಂಪ್ಗಳು, ಪೇಪರು ಹಾಕ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಚಿಕ್ಕದು ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಇದೆಷ್ಟು 60 ರೂಪೀಸ ಏನೋ, ತುಂಬಾ ಚೆನ್ನಾಗಿತ್ತು. ಆ ಮಾಲ್ ಓಪನ್ ಆಗಿದೆ ಅಂತ ಹೇಳಿದ್ನಲ್ಲ, ಆ ಮಾಲ್ಗೆ ಫಸ್ಟ್ ನಾವೇ ವಿಸಿಟ್ ಕೊಟ್ಟಿದ್ದು, ನಾವೇ ಓಪನ್ ಮಾಡಿದ್ದು, ಫಸ್ಟ್ ನಾವೇ ಹೋಗಿದ್ದು ಅಂತ ಅಂದ್ಕೊತೀನಿ ನಾನು. ಅಂದರೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ಹೊಸ್ದಾಗಿ ಯಾರೂ ಹೋಗಿರ್ಲಿಲ್ವಲ್ಲ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದಾವೆ. ಮುಂದೆ ಏನೋ ಗೊತ್ತಿಲ್ಲ, ಇವಾಗ ಪ್ರೆಸೆಂಟ್ ನಮ್ಮ ಕಲೆಕ್ಷನ್ಸ್ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು. ಹಾಗೆಯೇ ಕೂದಲು ಆರಲಿ ಅಂತ ಬಿಟ್ಕೊಂಡು ಹೋಗಿದ್ನಲ್ಲ, ಫುಲ್ಲು ಚಿಕ್ಕಾಗಿ ಹೋಗ್ಬಿಟ್ಟಿದೆ. ಈ ಚಿಕ್ಕ ಬಿಡಿಸೋದ್ರೊಳಗಡೆ ಒಂದು ಅರ್ಧ ಕೂದಲು ಬರುತ್ತೇನೋ ಕೆಳಗಡೆನೆ, ಎಲ್ಲ ಉದುರೋಗುತ್ತೇನೋ ಅಂತ ಅಂದ್ಕೊತೀನಿ. ಸೊ ಅದಾದಮೇಲೆ ಸಂಜೆ ಇಲ್ಲ, ಇದು ಕರೆಕ್ಟಾಗಿ 3 ಗಂಟೆ ಆಗಿತ್ತು ಟೈಮು. ಆಗ ಅಲ್ಲಿಂದ ಬಂದು ಡ್ರೆಸ್ಸಸ್ ಎಲ್ಲ ತೋರಿಸಿ ನಾನು ಡ್ರೆಸ್ ಚೇಂಜ್ ಮಾಡಿ, ಹೂವು ಇತ್ತು ಬೆಳಗ್ಗೆ, ಹೂವು ಕಟ್ಟಿ ಕಳಿಸಿದ್ರು. ಹೂವು ಒಂಚೂರು ಕಟ್ಟಿ ಇಡೋಣ, ಅಮ್ಮಗೆ ಇಷ್ಟ ಅಂತ ತಿನ್ನ ಅಂಥದ್ದೆಲ್ಲ ತಂದಿರೋದು. ಏನೋ ತಂದಿದ್ದೀನಿ ಅದ್ರಾಗೂ ಅಲ್ಲ, ಏನೋ ತಂದಿದ್ದೀನಿ. ಈಗ ಇಲ್ಲವೇ ಏನೇನೋ ತಂದಿದ್ದೀನಿ ನಿಂಕ ಬೈಲೆ, ಇಲ್ಲವೇ ಬಾ. ಏನೋ ತಂದಿದ್ದೀನಿ. ಏನು ತಂದಿದ್ದೀನಿ ಹೇಳ? ಮುರ್ಸೋದೆ ಹೊರಟು ಅಪ್ಪಂತಾರ. ಬಟ್ಟೆ ಇಷ್ಟ ಆಗಿಲ್ಲ, ಕ್ಲಿಪ್ ಇಷ್ಟ ಆಯಿತು. ಹೆಂಗವಮ್ಮ ನೋಡಿ ಬಟ್ಟೆ ಹೆಂಗೈತೆ ಅಂತ ನೋಡು. ಆತೈತೇನಾ? ಸ್ಕೂಲ್ಕ, ಚಿಕ್ಕ ಸ್ಕೂಲ್ಕ ಯಾಕ? ಹಾಂ, ಈ ಕಡೆ ಬಾ. ಮ್ಯಾಮ್ ಕೇಳಿಲ್ಲ, ಬರ್ತೀನಿ ಮ್ಯಾಮ್ ನಾಳೆ ಅಂತ. ಮ್ಯಾಮ್ ಕೇಳ್ಬಿಟ್ಟು ಬಂದಿದ್ದೀಯಲ್ಲ, ಹಂಗಲ್ಲ ಹಾಕೊಳ್ಳೋದು. ಇನ್ನು ಬೇರೆ ನೋಡು. ಈಗ ಇಲ್ಲಿ ನೋಡಿ, ಇಲ್ಲಿ ಕ್ಲಿಬ್ಬು. ಹೊಸದು. ಅಷ್ಟಾಗಲ ಮಾಡಿದ್ರೆ ಓತೈತೆ, ಕಿತ್ತೋತೈತಮ್ಮ. ಓ ಬಿಡು. ನೋಡು ಹೆಂಗೈತೆ ಅಂತ. ನೆಕ್ಸ್ಟ್ ನೋಡು, ಅದು ಬಿಟ್ಟು ಇದು ನೋಡಿ, ಇದು ಬ್ಲೂ ಕಲರ್, ಪಿಂಕ್ ಕಲರ್ ನೋಡಿದೆ.
ಪಿಂಕ್ ಕಲರ್ ಸಿಕ್ತಿಲ್ಲ. ಚೆನ್ನಾಗೈತಾ? ನಂಗಾಗಲ್ಲ ನಿಂಗೆ ತಂದಿರೋದು. ಹೆಂಗೆ ಹಾಕೋಣದು ಅದು? ಆಗಲ್ಲ, ನಂಗೆ ಆಗಲ್ಲ ಅದು. ಅದೇನು ಹೇಳಿದ ಹೋಗಿ, ಇದೇನಿದ ಈಗ ಹಿಂಗೆ ಇಕ್ಕೋಣದು ಈಗ? ಯಾಕೆ ಹೇಳ್ತಿಂದು ಹೋಗಿದ್ದು ಬೆಳಗ್ಗೆ? ಹಾಂ, ದುರಂಕರ ಜಾಸ್ತಿ ಆಗಿತ್ತಲ್ಲ ಬೆಳಗ್ಗೆ. ಕೊಬ್ಬು ಜಾಸ್ತಿ ಆಗಿತ್ತು, ಸ್ವಲ್ಪ ಇಳಿತಲ್ಲ, ಇಳಿತ ಸ್ವಲ್ಪ. ಸೊ ಅವಳು ತುಂಬಾ ಇಷ್ಟಪಟ್ಟಳು ಅವಳು ಡ್ರೆಸ್ಸಸ್ ಎಲ್ಲ. ಸೊ ಹಾಗೆಯೇ ಫ್ರೂಟ್ಸ್ ತೊಗೊಂಬಂದಿದ್ರು. ಇವಳು ನೋಡಿದ್ರೆ ಅವಳೆ ಬೂದ್ಗುಂಬಳಕಾಯಿ ದಸರಾಗೆ ಹೊಡಿತಾರಲ್ಲ, ದಸರಾ ನಮ್ಮ ಮನೇಲಿ ಇವತ್ತೇ ಮಾಡಾಕ್ಬಿಟ್ಲು. ಕಲ್ಲಂಗಡಿ ಹಣ್ಣಿಂದ ಒಡೆದು ಕೆಳಗಡೆ ಹಾಕಿ ಹೊಡೆದಾಕಿದ್ದಾಳೆ ತಡಿ ಅಂತ ಕುಯ್ಕೊಡೋಣ ಅಂತ ಕುಯ್ಕೊಡ್ತಾ ಇದ್ದೆ. ಅದು ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅಮ್ಮ ಅಂದಿದ್ದು. ವೀಡಿಯೋ ಮಾಡ್ತಾಯಿದ್ದಕ್ಕೆ ಇಷ್ಟು ಅಸಹ್ಯವಾಗಿ ತಿಂತಾಯಿದ್ದಾಳೆ. ಈ ಥರ ತಿನ್ನಲ್ಲ ಅವಳು. ವೀಡಿಯೋ ಮಾಡ್ತಾಯಿದ್ದಿದ್ದು ಕಾರಣಕ್ಕೋಸ್ಕರ ಈ ಥರ ತಿಂತಾಯಿದ್ದಾಳೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ನಂದು ಇದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆಯೇ ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.